ಭಾರತ್ ಬಂದ್ ಫೇಲ್ ಆಗಿದ್ದಕ್ಕೆ ಎಡಪಂಥೀಯ ಮುಖಂಡರೊಬ್ಬರು ಮಾಧ್ಯಮಗಳೇ ಕಾರಣ ಅಂತ ಗೂಬೆ ಕೂರಿಸಿದ್ದಾರೆ. ಇದ್ದದ್ದು ಇದ್ದಂಗೆ ತೋರಿಸಿದರೆ ಮಾಧ್ಯಮಗಳ ಮೇಲೆ ಕೆಂಡದಂತಹ ಕೋಪ ಈ ಮುಖಂಡರಿಗೆ. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಿದ್ದಾರೆ ಎಡಪಂಥೀಯ ಮುಖಂಡರೊಬ್ಬರು. ಭಾರತ್ ಬಂದ್ ಫೇಲ್ ಆಗಿದ್ದಕ್ಕೆ ಮಾಧ್ಯಮಗಳೇ ಕಾರಣವಂತೆ. ಇದ್ದದ್ದನ್ನ ಇದ್ದ ಹಾಗೆ ತೋರಿಸಿದ್ರೆ ಅದಕ್ಕೆ ಮಾಧ್ಯಮಗಳ ಮೇಲೆ ಕೆಂಡದಂತಹ ಕೋಪ ಕಾರಿದ್ದಾರೆ. ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರ ಎಡಪಂಥೀಯ ಮುಖಂಡರು ಈ ಭಾರತ್ ಬಂದ್ ಅನ್ನ. ಹಾಗಿದ್ರೆ ಬಂದ್ ಸಕ್ಸಸ್ ಮಾಡಬೇಕು ಅಂತ ಬಸ್ಗಳ ಮೇಲೆ ಕಲ್ಲು ಹೊಡೆಸಿದ್ರ. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಿದ್ದಾರೆ ಎಡಪಂಥೀಯ ಮುಖಂಡ. ಭಾರತ್ ಬಂದ್ ಫೇಲ್ ಆಗೋದಕ್ಕೆ ಮಾಧ್ಯಮಗಳು ಕಾರಣವಂತೆ. ಹಾಗಿದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರ ಎಡಪಂಥೀಯ ಮುಖಂಡರು. ಹೇಗೋ ಭಾರತ್ ಬಂದ್ ಮಾಡಲೇಬೇಕು ಅನ್ನುವಂತಹ ಪ್ರತಿಷ್ಠೆಗೆ ತೆಗೆದುಕೊಂಡ್ರ. ಬಂದ್ ಸಕ್ಸಸ್ ಮಾಡಬೇಕು ಅಂತ ಬಸ್ಗಳ ಮೇಲೆ ಕಲ್ಲು ಹೊಡೆಸಿದ್ರ. ಬಂದ್ ಆಗದೆ ಇದ್ರೂ ಬಂದ್ ಆಗಿದೆ ಅಂತ ಜನರಿಗೆ ಸುಳ್ಳು ತೋರಿಸಬೇಕಾಗಿತ್ತ, ಸುಳ್ಳು ಮಾಹಿತಿಯನ್ನ ರವಾನಿಸಬೇಕಾಗಿತ್ತ. 2 ದಿನ ಭಾರತ್ ಬಂದ್ ಮಾಡಿದ್ದು ಎಡಪಂಥೀಯ ಸಂಘಟನೆಗಳು. ಆದರೆ ಜನರ ಪರದಾಟಕ್ಕೆ ಮಾಧ್ಯಮಗಳು ಕಾರಣ ಅಂತಿದ್ದಾರೆ ಉಮೇಶ್. ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸಿದ್ದಾರೆ ಎಡಪಂಥೀಯ ಮುಖಂಡ ಉಮೇಶ್. ಭಾರತ್ ಬಂದ್ ಫೇಲ್ ಆಗೋದಕ್ಕೆ ಮಾಧ್ಯಮಗಳು ಕಾರಣ ಅಂತಿದ್ದಾರೆ. ಹಾಗಿದ್ರೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರ. ಭಾರತ್ ಬಂದ್ ಮಾಡಲೇಬೇಕು ಅನ್ನೋದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ಹೀಗಾಗಿಯೇ ಜನರಿಗೆ ಸುಳ್ಳಾದ್ರೂ ಸರಿ ಭಾರತ್ ಬಂದ್ ಆಗಿದೆ ಅನ್ನೋದನ್ನ ತೋರಿಸೋದಕ್ಕೆ ಹೊರಟಂತೆ ಕಂಡು ಬರ್ತಾ ಇದೆ. ಹೌದಾ? ಪಾಪ ಈ ಟಿವಿ ಅವ್ರ ಮಾತು ಕೇಳಿ ಬೆಂಗಳೂರಿನ ಜನ ಎಲ್ಲ ಬೀದಿ ಬಂದ್ಬಿಟ್ಟವ್ರೆ. ಮಕ್ಕಳೆಲ್ಲ ಸ್ಕೂಲ್ ಕಳಿಸ್ಬಿಟ್ರು. ಬೀದಿ ಬಂದು ನೋಡ್ತಾರೆ, ಬಸ್ ಇಲ್ಲ. ಯಾರು ತಪ್ಪಿತಸ್ಥರು? ಯಾರು ತಪ್ಪಿತಸ್ಥರು? ಯಾರು ಸರಿಯಾಗಿ ಹೋಗ್ಲಿ? ಹೋಗ್ಬೇಕಾ ಬೇಡವಾ? ವೈಟ್ ಫೀಲ್ಡ್ ಇಂಡಸ್ಟ್ರಿಯಲ್ ಏರಿಯಾಗ ಹೋಗ್ಲಿ? ಏನು ಒಂದೊಂದೇ ಇಂಡಸ್ಟ್ರಿಯಲ್ ಏರಿಯಾ? ಡಿಗ್ರಿ ಇಂಡಸ್ಟ್ರಿಯಲ್ ಏರಿಯಾಗ ಹೋಗ್ಲಿ? ಒಂಬತ್ತೊಂದರ ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ಲಿ? ಟೊಯೋಟಾ ಕೈಗಾರಿಕಾ ಪ್ರದೇಶಕ್ಕೆ ಹೋಗ್ಲಿ? ನಂಗೆ ಬಿಡದಿ ಕಾಪೆಯಲ್ಲಿ ಬಂದಿದ್ದಾರೆ ನೋಡಿ. 5,000 ಜನ ಕಾರ್ಮಿಕರು ಭಾಗವಹಿಸಿದ್ದಾರೆ. ನಮ್ಮ ಟಿವಿಯಲ್ಲಿ ಅವರಿಗೆ ಪಾಪ ಕುರ್ಸೋಕಿಲ್ಲ. ಹೌದಾ ಇವತ್ತ? ನೋಡೇ ಬಿಡೋಣ ಟಿವಿಯಲ್ಲಿ ಏನಾದ್ರು ತೋರಿಸಿ ನಾವು ಉತ್ತರ ನೋಡೇ. ಎಸ್, ಚೇತನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ. ಚೇತನ್, ಅಲ್ಲಿ ಮುಖಂಡರು ಮಾತನಾಡ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಂಡು ಬರ್ತಾ ಇದೆ. ಈ ಒಂದು ಬಂದ್ ಆಗಿದೆ ಅಂತ ಶತಾಯಗತಾಯ ತೋರಿಸೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಪ್ರತಿಮಾ, ಈ ಒಂದು ಪ್ರಶ್ನೆ ನಮಗೂ ಕೂಡ ಕಾಡುತ್ತೆ. ಒಂದು ವೇಳೆ ವಾಸ್ತವಾಂಶವನ್ನೇ ಒಂದು ಮಾಧ್ಯಮಗಳು ತೋರಿಸ್ಬೇಕಾಗತ್ತೆ. ಹೀಗಾಗಿ ನಿನ್ನೆಯಿಂದನೂ ಕೂಡ ಏನಾಗಿತ್ತೋ ಅದನ್ನೇ ಎಕ್ಸಾಕ್ಟ್ ಆಗಿ ಎಲ್ಲ ಮಾಧ್ಯಮಗಳು ಕೂಡ ತೋರಿಸಿರುವಂಥದ್ದು. ಅದನ್ನೇ ನಾವು ಕೂಡ ತೋರಿಸಿದ್ವಿ. ಆದರೆ ಇಲ್ಲಿ ಮಾಧ್ಯಮಗಳ ಮೇಲೆ ಒಂದು ಗೂಬೆ ಕೂರಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಅಂದರೆ ಎಲ್ಲ ಒಂದು ಕಡೆ ಬಂದ್ ಯಶಸ್ವಿ ಆಗಿದೆ, ಮಾಧ್ಯಮಗಳಿಂದ ಅದು ಯಶಸ್ವಿ ಆಗಿಲ್ಲ ಅಂತ ಅಂದ್ಬಿಟ್ಟು ಅವರು ವರದಿಯನ್ನು ಬಿತ್ತರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇಲ್ಲಿನ ಕಾರ್ಮಿಕ ಮುಖಂಡರು ಮಾಡ್ತಿರುವಂಥದ್ದು. ಯಾವಾಗಲೂ ಅಷ್ಟೇ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸುವರ್ಣ ನ್ಯೂಸ್ ಯಾವ ಒಂದು ಕರ್ತವ್ಯವನ್ನು ಮಾಡಬೇಕಿತ್ತೋ ಆ ಒಂದು ಕರ್ತವ್ಯವನ್ನು ನಾವು ಮಾಡಿದ್ವಿ. ನಿನ್ನೆ ಇಡೀ ದಿನವೂ ಏನೇನಾಗಿತ್ತೋ ಎಲ್ಲ ಬಂದ್ ಕವರೇಜನ್ನು ಕೂಡ ನಾವು ಮಾಡಿದ್ವಿ. ಅಂದರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲೆಲ್ಲಿ ಒಂದು ಪ್ರೊಟೆಸ್ಟ್ ಆಯಿತು, ಕಾರ್ಮಿಕರ ಹೋರಾಟ, ಕಾರ್ಮಿಕರ ಧರಣಿ ಎಲ್ಲೆಲ್ಲಿ ನಡೀತೋ ಅದೆಲ್ಲವನ್ನು ಕೂಡ ತೋರಿಸಿದ್ವಿ. ಆದರೆ ಯಶಸ್ವಿ ಆಗಿರಲಿಲ್ಲ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದಿರಲಿಲ್ಲ. ಅದನ್ನು ಕೂಡ ನಾವು ತೋರಿಸಿದ್ವಿ. ಭಾಗಶಃ ಬಂದ್ ಯಶಸ್ವಿ ಆಗಿಲ್ಲ ಅನ್ನೋ ಒಂದು ಆ್ಯಂಗಲ್ನಲ್ಲಿ. ಯಾಕಂದರೆ ವಾಸ್ತವಾಂಶವನ್ನು ನಾವು ತೋರಿಸ್ಬೇಕಾಗತ್ತೆ. ಹೀಗಾಗಿ ನಾವು ಕೂಡ ಅದನ್ನೇ ತೋರಿಸಿದ್ವಿ. ಆದರೆ ಅದನ್ನೇ ಇಟ್ಕೊಂಡು ಇವರೆಲ್ಲರೂ ಕೂಡ ಇಲ್ಲಿನ ಕೆಲ ಮುಖಂಡರು ಮಾಧ್ಯಮಗಳ ಮೇಲೆ ಒಂದು ಗೂಬೆ ಕೂರಿಸುವಂತಹ ಕೆಲಸ ಆಗ್ತಾ ಇದೆ. ಮಾಧ್ಯಮಗಳೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಪರ ಇದೆ. ಹೀಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಿರೋವಂಥದ್ದು. ನಿನ್ನೆಯಿಂದನೂ ಕೂಡ ಸಾಕಷ್ಟು ಮಂದಿ ಏನು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಒಂದು ಮಾಧ್ಯಮದ ಕಚೇರಿಯಲ್ಲಿರೋ ಸಿಬ್ಬಂದಿ ಆಗಿರ್ಬೋದು, ಮತ್ತು ಹೊರಗಡೆ ಇರುವಂತಹ ರಿಪೋರ್ಟರ್ಸ್, ಕ್ಯಾಮ್ರಾಮ್ಯಾನ್, ಡ್ರೈವರ್ಸ್ ಎಲ್ಲರೂ ಕೂಡ ಈ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದರು.